ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಐಸ್ ಕ್ರೀಮ್ ಅಂದರೆ ಎಲ್ಲರಿಗೂ ಹಾಟ್ ಫೇವ್ರೇಟ್ ಆಗಿದೆ. ಶ್ರೀರಾಮ ಜ್ಯೂಸ್ ಆ್ಯಂಡ್ ಚಾಟ್ಸ್ ಇದು ಬಂದು ಪದ್ಮನಾಭ ನಗರದಲ್ಲಿರೋದು 15A ಬಸ್ ಸ್ಟಾಪ್ ಹತ್ರ. ತುಂಬ ಜನ ಫ್ರೆಂಡ್ಸ್ ಹೇಳಿದರು ಒಂದು ಶಾಪ್ ಓಪನ್ ಆಗಿದೆ, ತುಂಬ ಸಕ್ಕತ್ತಾಗಿ ಮಾಡ್ತಾರೆ ಎಲ್ಲ ಐಟಮ್ಸ್ನ. ಜ್ಯೂಸ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಅಥವಾ ಟೀ ಆಗಿರ್ಬೋದು, ಎಲ್ಲನೂ ಇಲ್ಲೇ ಒಂದೇ ಕಡೆ ಒಂದೇ ಪ್ಲೇಸ್ ಅವೈಲೇಬಲ್ ಇದೆ. ಅಲ್ಲಿ ಮಾಡೋರಂತೂ ಪ್ರಿಪೇರ್ ಮಾಡೋರಂತೂ ತುಂಬ ಎಕ್ಸ್ಪೀರಿಯನ್ಸ್ ಪರ್ಸನ್ನು. ಯಾರೋ ಸ್ಟಾರ್ ಹೋಟೆಲೆಲ್ಲ ವರ್ಕ್ ಮಾಡಿ ಬಂದಿರೋದಂತ ಇವ್ರು ಇವಾಗ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ಇವರೇ ಓಪನ್ ಮಾಡಿದ್ದಾರೆ. ನಾವು ಹೋಗಿದ್ದು ಮಧ್ಯಾಹ್ನ ಆಗಿರೋದ್ರಿಂದ ಯಾವುದಕ್ಕೂ ಒಂದು ಗಡ್ಬಡ್ ಐಸ್ ಕ್ರೀಮ್ ತಿನ್ನೋಣ ಅಂತ ಟ್ರೈ ಮಾಡಿದ್ವಿ. ಈ ಕಡೆ ಓಡಾಡಬೇಕಾದ್ರೆ ಕಾಲೇಜ್ ಹುಡುಗರು ಎಲ್ಲ ಬಂದು ಇಲ್ಲಿ ಗಡ್ಬಡ್ ಐಸ್ ಕ್ರೀಮ್ ತಿನ್ನೋದನ್ನ ನೋಡಿದ್ದೆ. ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ನಾನು ಒಂದ್ಸಲ ಟ್ರೈ ಮಾಡೇ ಬರೋಣ ಅಂತ ಇಲ್ಲಿಗೆ ಬಂದಿದ್ದು. ಅವ್ರಿಗೆ ಹೇಳಿದ್ವಿ ಈ ಥರ ಲಾಗ್ ಮಾಡ್ತಾಯಿದ್ದೀವಿ, ಸ್ವಲ್ಪ ತೋರಿಸಿ ಹೇಗೆ ಮಾಡ್ತೀರಾ ನಮ್ಮ ವೀಕ್ಷಕರಿಗೂ ತಿಳ್ಕೊಳ್ಳಿ ಅಂತ ಇದು ಮಾಡಿದೆ. ಅವರೊಂಥರ ಯೂನಿಕ್ ಸ್ಟೈಲಲ್ಲೇ ಮಾಡ್ತಾರೆ ಈ ಗಡ್ಬಡ್ ಐಸ್ ಕ್ರೀಮ್ನ. ಫಸ್ಟು ಫ್ರೂಟ್ಸ್ನೆಲ್ಲ ಕಟ್ ಮಾಡಿಕೊಂಡು ಅದ್ರ ಮೇಲೆಲ್ಲ ಟಾಪಿಂಗ್ಸ್ ಎಲ್ಲ ಹಾಕಿ ಸ್ವಲ್ಪ ಫ್ಲೇವರ್ಸ್ ಎಲ್ಲ ಹಾಕಿ ಐಸ್ ಕ್ರೀಮೆಲ್ಲ ಹಾಕ್ತಾಯಿದ್ದಾರೆ. ನೋಡಿ ತೋರಿಸ್ತೀವಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ಏನು ಸಕ್ಕತ್ತಾಗಿರುತ್ತೆ ಅಂದರೆ ನೋಡಿದವ್ರಿಗೆಲ್ಲ ಬಾಯಲ್ಲಿ ನೀರು ಬರ್ತಾಯಿತ್ತು. ನಾವು ಕೂಡ ಅಲ್ಲಿ ವೀಡಿಯೋ ಮಾಡ್ಕೊಬೇಕಾದ್ರೆ ನಮಗೆ ಫುಲ್ಲು ಬಾಯಲ್ಲಿ ನೀರು ಬರ್ತಾಯಿತ್ತು. ಯಾವಾಗ ತಿಂತೀನೋ, ಯಾವಾಗ ರೆಡಿ ಆಗುತ್ತೋ ಈ ಐಸ್ ಕ್ರೀಮ್, ಈ ಗಡ್ಬಡ್ ಐಸ್ ಕ್ರೀಮು ಅಂತ ನಾವು ವೇಟ್ ಮಾಡ್ಕೊಂಡು ನಿಂತಿದ್ವಿ. ಐಸ್ ಕ್ರೀಮ್ ಅಂತೂ 3 ಸ್ಕೂಪ್ ಹಾಕಿದ್ರು, ಡಿಫ್ರೆಂಟ್ ವೆರೈಟಿ ಐಸ್ ಕ್ರೀಮು. ಅದ್ರ ಮೇಲೆ ದ್ರಾಕ್ಷಿ, ಗೋಡಂಬಿ ಅಂತೆ, ಖರ್ಜೂರ ಅಂತೆ ಎಲ್ಲ ಥರ ಐಟಮ್ಸು ಹಾಕಿದ್ರು. ಲಾಸ್ಟಲ್ಲಂತೂ ವೇಫರ್ಸ್ ಎಲ್ಲ ಇಟ್ಟು ತುಂಬ ಡೆಕೋರೇಟಿವ್ ಆಗಿ ಮಾಡಿದರು. ನಾವು ವಿಡಿಯೋ ಮಾಡ್ತಾಯಿದ್ರಿಂದ ಹೈ ಕ್ಲಾಸಾಗಿ ಮಾಡಿದರು. ಇವ್ರ ಕಿಚನೆಲ್ಲ ತುಂಬ ಹೈಜಿನಾಗಿ ಮೇಂಟೈನ್ ಮಾಡಿದ್ದಾರೆ. ಚೆರಿ ಇಟ್ಟು ಲಾಸ್ಟಲ್ಲಿ ಡಿಸೈನ್ ಮಾಡಿದ್ರು. ನೋಡಿ ಹೇಗೆ ಮಾಡ್ತಾಯಿದ್ದಾರೆ, ಸಖತ್ತಾಗಿದೆ ಮಾತ್ರ ನೋಡೋಕ್ಕಂತೂ. ಹಾಂ, ಇನ್ನೂ ಒಂದು ಸ್ವಲ್ಪ ಟಾಪಿಂಗ್ಸ್ ಹಾಕಬೇಕು ಅಂತ ಲಾಸ್ಟಲ್ಲಿ ಬಾದಾಮಿ ಕಟ್ ಮಾಡಿದ್ರು. ವಾರೆ ವಾಹ್, ಏನು ಸಖತ್ತಾಗಿ ಕಾಣ್ತಿದೆ ಗುರು, ನೋಡಿದ್ರೆ ತಿಂದ್ಬಿಡ್ಬೇಕು ಅನಿಸುತ್ತೆ. ಆದರೆ ಆ್ಯಕ್ಚುಲಾಗಿ ಏನಾಯಿತು ಗೊತ್ತಾ, ನಂಗೆ ಅದು ತಿನ್ನಬೇಕು ಅಂತಲೇ ಅನಿಸ್ತು. ಯಾಕಂದರೆ ಅಷ್ಟು ಡೆಕೋರೇಟಿವ್ ಆಗಿತ್ತು. ತಿಂದು ಖಾಲಿ ಮಾಡಬೇಕಲ್ಲಪ್ಪ ಅಂತ ಬೇಜಾರಾಯಿತು. ನೋಡಿ ವೇಫರ್ಸ್ ಹಾಕ್ತಾಯಿದ್ದಾರೆ, ಏನು ಡೆಕೋರೇಟಿವ್ ಆಗಿದೆ, ವೆರಿ ಆರ್ಟಿಸ್ಟಿಕ್. ನೀವು ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಯಿತಾ ಅಂತ. ಎಲ್ಲ ಕಡೆ ನಾನು ಈ ಗಡ್ಬಡ್ ತಿಂದಿದ್ದೀನಿ. ಅರೌಂಡ್ 200 ರುಪೀಸ್ ಇರುತ್ತೆ. ಬಟ್ ಇಲ್ಲಿ ಪದ್ಮನಾಭ ನಗರ 15A ಬಸ್ ಸ್ಟಾಪ್ ಹತ್ರ ಜಸ್ಟ್ 100 ರುಪೀಸ್ಗೆ ಎಷ್ಟು ಹಾಕೊಡ್ತಾರಪ್ಪ. ವೆರಿ 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 ರಿಚ್ ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು ಅಲ್ವಾ. ಟನ್ ಚಾಕ್ಲೇಟ್ ಸಿರಪ್ಪು ಮೇಲೆ ವಾ ಇದ್ದು ಐಸ್ ಕ್ರೀಮ್ ಅಂದರೆ ಇದು ಜಸ್ಟ್ 10 ರುಪೀಸಲ್ಲಿ ಏನಿರುತ್ತೆ. ಇಲ್ಲಿ ನೋಡಿ 100 ರುಪೀಸ್ ಕೊಟ್ಟರು ಸಖತ್ತಾಗಿತ್ತು. ನನಗಂತೂ ವಾವ್, ಸ್ಪೂನಲ್ಲಿ ತಿನ್ನೋಣ ಅಂತ. ಆ್ಯಂಡ್ ಮಕ್ಕಳನ್ನಂತೂ ಖಂಡಿತವಾಗ್ಲೂ ಕರ್ಕೊಂಡು ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ, ಓಕೆನಾ. ಸೂಪರ್ ಆಗಿದೆ. ನನ್ನ ಮಗಳು ನೋಡಿ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ ತಿನ್ನಬೇಕು ಅಂತ. ಸೊ ಅವಳಿಗೊಂದ್ಸಲಿ ಟೇಸ್ಟ್ ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ನೋಡಿ ವೇಫರ್ಸ್ ಕೊಡ್ತಾಯಿದ್ದೀನಿ, ಚಾಕ್ಲೇಟ್ ಫ್ಲೇವರ್ ಬೇರೆ ವೇಫರ್ಸ್. ಯಾರಿಗೆ ತಾನೇ ಇಷ್ಟ ಆಗಲ್ಲ, ಮಕ್ಳಿಗೆ ಚಾಕ್ಲೇಟ್ಸ್ ಅಂದ್ರೆ ತುಂಬ ಇಷ್ಟ. ತಿಂದು ಚೆನ್ನಾಗಿದೆ ಅಂತಲೇ ಹೇಳಿದ್ಲು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಟಾಪಿಂಗ್ಸು, ಸಿರಪ್ಸ್ಗಳು, ಚಾಕ್ಲೇಟ್ ಸಿರಪ್ಸು, ಚೆರ್ರಿ, ಐಸ್ ಕ್ರೀಮ್ಸು ತುಂಬಾ ಚೆನ್ನಾಗಿತ್ತು. ಸೊ ಒಂದ್ಸಲಿ ನೀವು ವಿಸಿಟ್ ಮಾಡಿ, ಪದ್ಮನಾಭ ನಗರಲ್ಲಿ ಇದ್ದೀರಾ ಅಂದರೆ, ಇಲ್ಲ ಪದ್ಮನಾಭ ನಗರ ಲೊಕೇಶನಲ್ಲಿ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂದರೆ. ನಾವು ಕೂಡ ಇನ್ನೊಬ್ಬರು ಹೇಳಿದ್ದನ್ನ ಕೇಳ್ಕೊಂಡು ಹೋಗಿದ್ದು. ಫುಡ್ ಲಾಗ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು. ಇಲ್ಲಿ ಎಲ್ಲ ಐಟಮ್ಸು ಕೂಡ ಒಂದ್ಸಲ ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಬಟ್ ನಾವು ಗಡ್ಬಡ್ ಟೇಸ್ಟ್ ಮಾಡಿದಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಮನಸಾರ ಒಪ್ಕೋತೀವಿ. ಆ ಬಿಸಿಲಿಗಂತೂ ತುಂಬಾ ಸಮಾಧಾನ ಆಯಿತು ಈ ಗಡ್ಬಡ್ ಐಸ್ ಕ್ರೀಮ್ ತಿಂದಿದ್ದು. ಆ ಕ್ವಾಂಟಿಟಿಗೂ ಆ ಕ್ವಾಲಿಟಿಗೂ ತುಂಬ ಇಷ್ಟ ಆಯಿತು. ಇದೊಂದೇ ಅಲ್ಲ, ಇನ್ನೂ ಬೇರೆ ಏನಾದರೂ ಟ್ರೈ ಮಾಡೇ ಬಿಡೋಣ ಅಂದ್ಬಿಟ್ಟು ನಾವು ವಡಾ ಪಾವು ಮತ್ತು ಚೀಸ್ ಪಾವ್ ಭಾಜಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಪ್ರೈಸ್ ಎಷ್ಟಿರ್ಬೋದು ಅಂತ ನೋಡಿದ್ರೆ ತುಂಬ ಅಫೋರ್ಡಬಲ್ ಪ್ರೈಸೇ ಇತ್ತು. ಪಾವ್ ಭಾಜಿ ಜೊತೆಗೆ ಎಕ್ಸ್ಟ್ರಾ ಪಾವ್ ಕೂಡ ತೊಗೊಂಡ್ವಿ. ಬೆಣ್ಣೆ ಹಾಕ್ತಾರೆ ಅಂದರೆ ಸಿಕ್ಕಾಪಟ್ಟೆ ಬೆಣ್ಣೆ ಹಾಕಿದ್ರು. ನಮಗಂತೂ ಅದನ್ನು ನೋಡಿ ಇನ್ನೂ ಬಾಯಲ್ಲಿ ನೀರು ಬರ್ತಾಯಿತ್ತು. ಶುಭಂಗಂತೂ ಪಾವ್ ಭಾಜಿ ತುಂಬಾ ಫೇವ್ರೆಟ್ಟು. ಎಲ್ಲೆಲ್ಲೋ ಕೊಡ್ಸಿದ್ದೀನಿ, ಬಟ್ ಇಲ್ಲಂತೂ ನೆಕ್ಸ್ಟ್ ಲೆವೆಲ್ಲೇ ಟೇಸ್ಟ್ ಇದೆ ಅಂತ ಹೇಳ್ತಿದ್ಲು. ಆಹಾ, ಅಲ್ಲಿ ನೋಡಿ ಫುಲ್ಲು ಖುಷಿ ಆಗೋಯ್ತು. ಅವ್ಳ ಮುಖನೇ ಹೇಳುತ್ತೆ ಹೆಂಗೆ ಖುಷಿ ಆಗುತ್ತೆ ಅಂತ. ಶೆಫ್ ಅಂತೂ ಫುಲ್ಲಿ ಎಕ್ಸ್ಪೀರಿಯನ್ಸ್ಡು ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗೂ ಬಿಹೇವ್ ಮಾಡ್ತಾರೆ. ಲೊಕೇಶನ್ ಬಂದು ಈ ಪದ್ಮನಾಭ ನಗರ ಯೋಗಾನಂದ ಹಾಸ್ಪಿಟ್ಲ್ ರೋಡಲ್ಲಿ ಬಂದರೆ
ಅಲ್ಲೊಂದು ಬೇಕ್ರಿ ಇದೆ. ಬೇಕ್ರಿ ಪಕ್ಕದ ರೋಡಲ್ಲೇ ಇದೆ. ಒಂದು 20 ಮೀಟರ್ಸಲ್ಲಿ ಶ್ರೀರಾಮ ಜ್ಯೂಸ್ ಆ್ಯಂಡ್ ಚಾಟ್ಸ್ ಅಂತ ಇದೆ. ಮಸ್ಟ್ ವಿಸಿಟ್ ಪ್ಲೇಸ್ ಕಣ್ರಿ. ಹೋಗಿ ಬನ್ನಿ. ಬಾಯ್.